ನಾನು ಪ್ರೀತಿಲಿ ಬೀಳಬೇಕು ಅಂತ ಅಂದ್ಕೊಂಡಿರ್ಲಿಲ್ಲಮ್ಮ. ನಿನಗೆ ಮೋಸ ಮಾಡಕ್ಕೆ ನನಗಿಷ್ಟ ಇಲ್ಲ. ನಾನು ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ಆ ಕಾಲ್ಗೆಜ್ಜೆ ಹುಡುಗಿ ಪರಿ ನೆನಪು ನನ್ನ ಮನಸ್ಸೊಳಗೆ ಬರಲೇಬಾರ್ದು, ಅವಳ ಜೊತೆ ಪ್ರೀತಿಲಿ ನಾನು ಬೀಳಲೇಬಾರ್ದು ಅಂತ ಅಂದ್ಕೊಳ್ತಾ ಇದ್ದೀನಮ್ಮ. ಆದರೆ ಪ್ರೀತಿ ಮಾಡ್ತಿದ್ದೀನೇನೋ ಅಂತ ನನಗೆ ಭಯ ಆಗ್ತಾ ಇದೆ. ಹೌದಮ್ಮ, ನನ್ನ ಮನಸ್ಸಿನ ಬಾಗಿಲು ಲಾಕ್ ಮಾಡಿದ್ರು ಅವಳ ಪ್ರೀತಿ ನನ್ನ ಮನಸ್ಸಿನ ಕಿಟಕಿ ತೆಗೆದು ಒಳಗೆ ಬಂತಮ್ಮ. ನಾನು ಏನಮ್ಮ ಮಾಡಲಿ? ಐ ಆಮ್ ಸಾರಿಮ್ಮ, ಐ ಆಮ್ ರಿಯಲಿ ಸಾರಿ. ಪರಿ, ಯಾಕೆ ಟೆನ್ಷನಲ್ಲಿದ್ಯಾ? ನಾಳೆ ಅಭಿ ನಿಶ್ಚಿತಾರ್ಥ. ಅದನ್ನ ಹೇಗ್ ನಿಲ್ಸೋದು? ಅಭಿ ಹತ್ರ ಹೇಗ್ ದೇವಿ ಇನ್ನೂ ಬದುಕಿದಾಳೆ ಅನ್ನೋ ವಿಷಯ ಹೇಳೋದು ಅಂತ ಯೋಚನೆ ಮಾಡ್ತಿದ್ದೆ. ನೀನ್ ಏನಾದ್ರೂ ಪ್ಲಾನ್ ಮಾಡಿದ್ಯಾ? ಹಾಲ್ ಬ್ಲೂ ಪ್ರಿಂಟ್ ಇದೆ, ಯಾರ್ಯಾರು ಬರ್ತಾರೇನೋ ಲಿಸ್ಟು ನನ್ನ ಹತ್ರ ಇದೆ. ಹಾಗೆ ಇವೆಂಟ್ ನಲ್ಲಿ ಏನೇನ್ ಪ್ರೋಗ್ರಾಮ್ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತು. ಇದೆಲ್ಲನೂ ಇಟ್ಕೊಂಡು ಕೆಲವು ಪ್ಲಾನ್ ಮಾಡಿದೀನಿ. ಯಾವ್ದಾದ್ರೂ ಕ್ಲಿಕ್ ಆಗತ್ತೆ, ಹೇಗಾದ್ರೂ ನಿಲ್ಲಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ. ಈಗಾಗ್ಲೇ ತುಂಬಾ ಟ್ರೈ ಮಾಡಿ ಯಾವ್ದು ವರ್ಕೌಟ್ ಆಗ್ಲಿಲ್ವಲ್ಲ ಪರಿ? ದಯವಿಟ್ಟು ನನ್ನ ಹತ್ರ ಈ ಟೈಮಲ್ಲಿ ನೆಗೆಟಿವ್ ಆಗಿ ಮಾತಾಡ್ಬೇಡ ಕಣೆ. ನನಗೆ ನನ್ನ ಅಕ್ಕ ದೇವಿ ಬದುಕು ಮುಖ್ಯ. ಈ ನಿಶ್ಚಿತಾರ್ಥ ನಡೆದ್ರೆ ದೇವಿ ಬದುಕು ಹಾಳಾಗಿ ಹೋಗುತ್ತೆ. ಹಾಗಾಗಿ ಹೇಗಾದ್ರೂ ಮಾಡಿ ಈ ನಿಶ್ಚಿತಾರ್ಥನ ನಿಲ್ಲಿಸ್ತೀನಿ. ನಾನ್ ಮಾಡೋ ಪ್ಲಾನ್ನಿಂದ ಮುಂದೆ ಅಭಿ ಮದ್ವೆ ಮಾಡ್ಬೇಕು ಅನ್ನೋ ಯೋಚನೆ ಸರೋಜಾದೇವಿಗೆ ಬರಲೇಬಾರ್ದು. ನಾಳೆಗೆ ಎಲ್ಲ ಕೊನೆ ಆಗ್ಬೇಕು. ಇದಕ್ಕೆ ಶಾಶ್ವತವಾಗಿ ಪರಿಹಾರ ಕೊಡಬೇಕು. ಇಷ್ಟು ನಂಬಿಕೆಯಿಂದ ಹೇಳ್ತಿದ್ಯಾ? ಅಂಥದ್ದೇನೇ ಪ್ಲಾನ್ ಮಾಡಿದ್ಯಾ? ನನಗೂ ಸ್ವಲ್ಪ ಹೇಳು. ಇದೇ ನನ್ನ ನಾಳೆ ಪ್ಲಾನ್. ನಾಳೆ ನಾನ್ ಮಾಡೋ ಕೆಲಸದಿಂದ ಅಭಿಗೆ ದೇವಿ ನೆನಪು ಬರಬೇಕು. ಅವನಿಂದ ಇನ್ನೊಂದು ಹುಡುಗಿನ ಒಪ್ಕೊಳ್ಳೋಕ್ ಆಗದೆ ಇರೋ ಸ್ಟೇಜ್ಗೆ ನಾನು ಅಭಿನ ಕರ್ಕೊಂಡು ಹೋಗ್ತೀನಿ. ನಾಳೆ ಅಭಿ ಎಂಗೇಜ್ಮೆಂಟ್. ಆಲ್ರೆಡಿ ಒಂದ್ಸಲ ಮನೆಯಲ್ಲಿ ಫಂಕ್ಷನ್ ನಿಂತಿದೆ. ಈ ಸಲ ಅಂತೂ ಈ ಎಂಗೇಜ್ಮೆಂಟ್ ಆಗಲೇಬೇಕು. ಅಪಶಕುನ ಏನೂ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ ದೇವ್ರೆ. ಅತ್ತೆ. ಎಸ್, ಕಮೀನ್. ಅತ್ತೆ, ಹಾಲು. ಒಂದು ನಿಮಿಷ. ಏನಿದು? ಹಾಲು ಒಡೆದೋಗಿದೆ. ಅತ್ತೆ, ನಾನು ನೋಡ್ಲಿಲ್ಲ ಅತ್ತೆ. ಸ್ಟುಪಿಡ್. ನಾಳೆ ಎಂಗೇಜ್ಮೆಂಟ್ ಫಂಕ್ಷನ್ ಹೇಗಾಗುತ್ತೋ ಏನೋ ಅಂತ ಟೆನ್ಷನಲ್ಲಿ ನಾನಿದ್ರೆ ಅಪಶಕುನ ಅನ್ನೋ ಹಾಗೆ ಒಡೆದಿರೋ ಹಾಲು ತಂದಿದ್ಯಾ? ನಾನೀಗ ಹಾಲು ಬೇಕು ಅಂತ ಕೇಳಿದ್ನಾ? ಹಾ, ಏಯ್, ಈಗ ಯಾಕೆ ಅಳ್ತಿದ್ಯಾ? ನಾನು ನಿನ್ನನ್ನು ಹೊಡಿಲೇ ಇಲ್ವಲ್ಲ. ಇಷ್ಟ ಬಂದ ಹಂಗೆ ಏನಾದರೂ ಒಂದು ಮಾಡೋದು, ಬೈದ್ರೆ ಆ ಮೂ ಅಂತ 10 ಡ್ರಾಮಾ ಮಾಡಿ ನಿಮ್ಮ ಅಪ್ಪನ ಹತ್ರ ಹೇಳಿ ಮನೆ ಬಿಟ್ಟು ಹೋಗೋಣ ಅಂತ ಅವನ ತಲೆಗೆ ತುಂಬೋದು. ಇದೇ ತಾನೇ ನಿನ್ನ ಪ್ಲಾನ್? ಜಸ್ಟ್ ಗೆಟ್ ಔಟ್. ನನ್ನ ಕಣ್ಮುಂದೆ ಬರಬೇಡ. ಯಾಕಮ್ಮ, ಏನಾಯ್ತು? ನೋಡೋ ಅವಳನ್ನ. ನಾನೇ ನಾಳೆ ನಡೀತಿರೋ ಅಭಿ ಎಂಗೇಜ್ಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀನಿ. ಅವಳು ನೋಡಿದ್ರೆ ನನ್ಗೆ ಒಡೆದೋಗಿರೋ ಹಾಲು ತಗೊಂಡು ಬಂದು ಕೊಡ್ತಿದ್ದಾಳೆ. ಹಾಲು ತಾನೇ ಒಡೆದೋಗಿದ್ದು, ಅದಕ್ಕೆ ಯಾಕಮ್ಮ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅರ್ಜುನ್, ಮುಂದೆ ಆಗೋ ಒಳ್ಳೇದು ಕೆಟ್ಟದನ್ನ ಮೊದಲೇ ಹೇಳೋದು ಶಕುನ. ಅದನ್ನ ನಾನು ಎಷ್ಟು ನಂಬ್ತೀನಿ ಅಂತ ನೀನು ಗೊತ್ತಿದ್ಯಾ ಗೊತ್ತಿಲ್ವಾ? ಗೊತ್ತಿದೆ ಅಮ್ಮ, ನೀನ್ ರಿಲ್ಯಾಕ್ಸ್ ಆಗು. ನಾಳೆ ನಡೀತಿರೋ ಫಂಕ್ಷನ್ ಒಳ್ಳೆ ರೀತಿಲೇ ನಡೆಯುತ್ತೆ. ಯಾರಿಂದನೂ ಯಾವ ಅಡ್ಡಿನೂ ಖಂಡಿತವಾಗ್ಲೂ ಬರಲ್ಲ. ನೀನ್ ಧೈರ್ಯವಾಗಿ ನಂಬಿಕೆಯಿಂದ ಇರಮ್ಮ. ಅಭಿನೂ ಪೂಜಾನು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋವರೆಗೂ ನಾನು ಹೇಗೋ ನೆಮ್ಮದಿಯಾಗಿರೋದು. ಅಭಿನ್ ನೆನೆಸ್ಕೊಂಡ್ರೆ ನನಗೆ ಟೆನ್ಷನ್ ಆಗ್ತಿದೆ ಕಣೋ. ನಾಳೆ ಫಂಕ್ಷನ್ ಅಲ್ಲಿ ಏನಾದ್ರೂ ಆಯ್ತು ಅಂದ್ರೆ ನನ್ ಮಾನ ಮರ್ಯಾದೆ ಎಲ್ಲಾನು ಹೋಗುತ್ತೆ ಕಣೋ. ಹಾಗೆಲ್ಲ ಏನು ಆಗಲ್ಲಮ್ಮ. ನಿನ್ ಪಕ್ಕ ನಿನಗೆ ಬಲವಾಗಿ ನಾನ್ ನಿನ್ ಜೊತೆ ಇರ್ತೀನಿ. ಯಾವ ತೊಂದ್ರೆನೂ ಆಗದಿರೋ ತರ ನಾನ್ ಎಲ್ಲ ನೋಡ್ಕೋತೀನಿ.
ನೋಡಮ್ಮ, ಅಭಿ ಬಗ್ಗೆ ನೀನೇನು ಯೋಚಿಸ್ಬೇಡ. ನಿಜ ಹೇಳ್ತಿದ್ಯಾ ಅರ್ಜುನ್? ಎಸ್, ಹಿ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಅವ್ನು ನಾಳೆ ವೆಲ್ ಡ್ರೆಸ್ಡ್ ಆಗಿ ಸೈಲೆಂಟ್ ಆಗಿರ್ತಾನೆ, ನೋಡ್ತಾ ಇರು. ಅದಕ್ಕೆ ನಾನ್ ಗ್ಯಾರಂಟಿ ಮಾ. ಓಕೆ ಅರ್ಜುನ್, ನಾನು ನಿನ್ನ ನಂಬ್ತೀನಿ. ನಾಳೆ ನೀನು ಅಭಿನ ಕರ್ಕೊಂಡು ಸ್ವಲ್ಪ ಬೇಗ ಹೊರಡಪ್ಪ. ನಾನು ಮನೇಲಿ ಒಂದು ಚಿಕ್ಕ ಪೂಜೆ ಮುಗಿಸ್ಕೊಂಡು ಬರಬೇಕು. ಸರಿ ಮಾ, ರಿಲ್ಯಾಕ್ಸ್. ಗುಡ್ ನೈಟ್ ಮಾ. ನಾನು ಇದನ್ನು ಕ್ಲೀನ್ ಮಾಡಕ್ಕೆ ಹೇಳ್ತೀನಿ. ಸರಿ ಅರ್ಜುನ್. ಕಾರ್ ಬಂತು, ಮೇಡಮ್ ಬಂದ್ರು ಅನ್ಸುತ್ತೆ. ಅಕ್ಕ, ನೀನ್ ಇರ್ಬೇಕಾದ ಜಾಗದಲ್ಲಿ ನಿನ್ ಬದಲಾಗಿ ಪೂಜಾ ಇದ್ದಾಳೆ. ನೀನೇನು ಯೋಚನೆ ಮಾಡ್ಬೇಡ ಅಕ್ಕ. ಈ ನಿಶ್ಚಿತಾರ್ಥನ ಹೇಗಾದ್ರೂ ನಿಲ್ಲಿಸ್ತೀನಿ. ಬಾ. ನೇತ್ರನ್, ಎಲ್ಲ ಏರ್ಪಾಟು ಕರೆಕ್ಟಾಗಿ ಆಗಿದೆ ತಾನೆ? ಔಟ್ಸೈಡ್ ಡೆಕೋರೇಷನ್ ಆಗಿದೆ ಮೇಡಮ್. ಒಳಗಡೆ ಕೆಲಸ ಮಾತ್ರ ಸ್ವಲ್ಪ ಬ್ಯಾಲೆನ್ಸ್ ಇದೆ ಮೇಡಮ್. ಓಕೆ, ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾರು ಏನೇ ಕೆಲಸ ಮಾಡಿದ್ರು ಅದು ನನ್ನ ಪರ್ಮಿಷನ್ ಇಲ್ಲದೆ ನೀವು ಯಾರು ಮಾಡಬಾರ್ದು. ದಿಸ್ ಈವೆಂಟ್ ಈಸ್ ಟೋಟಲಿ ಅಂಡರ್ ಮೈ ಕಂಟ್ರೋಲ್. ನನ್ನ ಅಪ್ರೂವಲ್ ಇಲ್ಲದೆ ಯಾರು ಯಾವ ಕೆಲಸ ಕೂಡ ಮಾಡಬಾರ್ದು. ಏಯ್, ಏನು ಇವಳು ಹಾಳಾಗಿರೋ ಟೇಪ್ ರೆಕಾರ್ಡರ್ ತರ ಬೆಳಗ್ಗೆಯಿಂದ ಅದನ್ನೇ ಹೇಳ್ತಿದ್ದಾಳೆ. ಏಯ್, ಬಾಯ್ ಮುಚ್ಕೊಂಡಿರು. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ಈ ಫಂಕ್ಷನ್ಗೆ ಬರ್ತಿರೋ ಗೆಸ್ಟ್ಗಳು VIPs, ಸರೋಜಾದೇವಿ ಅವ್ರ ಮನೆಯವರು, ಆಮೇಲೆ ಕಮಲನಾಥ್ ಅವ್ರ ಮನೆಯವರು. ಇವ್ರ ಹತ್ರ ಯಾರು ಕೂಡ ಪರ್ಸನಲ್ ಆಗಿ ಮಾತಾಡಬಾರ್ದು. ನಾಟ್ ಈವನ್ ಅ ವರ್ಡ್. ಹುಷಾರು. ಎಲ್ರಿಗೂ ನಾನು ಹೇಳಿದ ಅರ್ಥ ಆಯ್ತಾ? ಸರಿ, ಬನ್ನಿ ಎಲ್ರು ಒಳಗೆ ಹೋಗೋಣ. ಮೇಡಮ್, ಕಾರ್ನಲ್ಲಿ ಎಂಗೇಜ್ಮೆಂಟ್ ಕೇಕ್ ಬಾಕ್ಸ್ ಇದೆ, ಅದನ್ನ ತಗೊಂಡೋಗಿ ಫ್ರಿಜ್ ಅಲ್ಲಿ ಇಟ್ಬಿಡ್ತೀನಿ. ಬಿ ಕೇರ್ಫುಲ್. Okay, madam. ಶಕ್ತಿ, ನೇತ್ರನ್, ನೀವು ಅವನಿಗೆ ಹೆಲ್ಪ್ ಮಾಡಿ. ಎಲ್ಲ ಹುಷಾರಾಗಿ ಒಳಗೆ ತಗೊಂಡು Okay, madam. ಹೇಳಿದ ಅರ್ಥ okay. ಆಯ್ತಾ? ನೀವು ಬನ್ನಿ. ಮೇಡಮ್. ಮೇಡಮ್, ನಿಮ್ ಬ್ಯಾಗ್ ಕೊಡಿ ಮೇಡಮ್, ನಾನು ಇಟ್ಕೊಳ್ತೀನಿ. ಈ ಈವೆಂಟ್ ಅಲ್ಲಿ ತುಂಬಾ ಮುಖ್ಯವಾದುದು ರಿಂಗ್ ಎಕ್ಸ್ಚೇಂಜ್ ಸೆರೆಮನಿ.